श्रीगुरुभ्यो नमः। हरिः ओम्। विज्ञानरोचिपरिपूरितान्तर्बाह्याण्डकोशम् हरितोपलाभम् तर्काभयेतम् विधिशर्वपूर्वगीर्वाणविज्ञानदमानतोऽस्मि। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्. ಶ್ರೀಮದ್ಭಾಗವತದ ದಶಮಸ್ಕಂಧದ 27ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ. ಭಗವಾನಪಿ ತಾಂ ರಾತ್ರಿಂ ಶರದೋತ್ಫುಲ್ಲಮಲ್ಲಿಕಾಂ ವೀಕ್ಷರಂತುಂ ಮನಶ್ಚಕ್ರೆ ಯೋಗಮಾಯಾಂ ಉಪಾಶ್ರಿತಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಕೃಷ್ಣ ಪರಮಾತ್ಮನ ಮತ್ತೊಂದು ಚರಿತ್ರೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಕೃಷ್ಣ ತಾನು ಸ್ವಯಂ ಸಾಕ್ಷಾತ್ ಆನಂದಮಯನಾಗಿರ್ತಕ್ಕಂತಹ ಭಗವಂತನಾಗಿದ್ರೂ ಕೂಡ ಈಗ ತಾನು ವಿಹಾರವನ್ನ ಮಾಡಿ ಗೋಪಿಕಾ ಸ್ತ್ರೀಯರಿಗೆ ಆನಂದವನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ಹಿಂದೆ ಕಾತ್ಯಾಯಿನಿ ವ್ರತದಲ್ಲಿ ಇದ್ದಂತಹ ಆ ಗೋಪಾ ಕನ್ನಿಕೆಯರೆಲ್ಲ ಏನಿದ್ರಲ್ಲ, ಅವರಿಗೆ ಮಾತು ಕೊಟ್ಟಿದ್ದ ಭಗವಂತ, ನಿಮಗೆ ನಾನು ಶರತ್ಕಾಲದ ರಾತ್ರಿಗಳಲ್ಲಿ ನಿಮ್ಮ ಜೊತೆಯಲ್ಲಿ ವಿಹಾರ ಮಾಡ್ತೇನೆ ಅಂತ ಅವರಿಗೆ ಮಾತು ಕೊಟ್ಟಿದ್ದ. ಆವಾಗ ಅದನ್ನ ನೆನೆಸ್ಕೊಂಡು ಆ ಶರತ್ಕಾಲದ ರಾತ್ರಿ ಸಮಯ ಶರದೋತ್ಫುಲ್ಲ ಮಲ್ಲಿಕಾಂ, ಅರಳಿರ್ತಕ್ಕಂತಹ ಮಲ್ಲಿಗೆಯ ಕಂಪನ್ನ ಹೊತ್ತು ಬಂದಂತಹ ಆ ಶರದ್ ಋತುವಿನ ರಾತ್ರಿ, ಅದನ್ನ ನೋಡಿ ಈ ಗೋಪಿಕಾ ಸ್ತ್ರೀಯರೆಲ್ಲ ಏನಿದ್ರು ಅವರ ಒಳಗೆ ಯೋಗಮಾಯಾ ಎಂಬಂತಹ ಮಹಾಲಕ್ಷ್ಮೀ ದೇವಿ ಅವಳ ಆವೇಶ ಆಗಿದ್ದನ್ನ ನಿಮಿತ್ತ ಮಾಡಿಕೊಂಡು ಆ ಎಲ್ಲ ಗೋಪಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಭಗವಂತ ಅಂತ. ಯೋಗಮಾಯಾಂ ಉಪಾಶ್ರಿತ ಅಂತ ಇದೆ ಇಲ್ಲಿ. ಆ ಯೋಗಮಾಯಾ ಅಂತನ್ನೋ ಶಬ್ದಕ್ಕೆ ಮಹಾಲಕ್ಷ್ಮೀ ದೇವಿ, ಮಾಯಾ ಅವಳು ಯೋಗಮಾಯೆ. ಆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಈ ಎಲ್ಲ ಕನ್ಯೆಯರಲ್ಲಿ ಇದ್ದದ್ದನ್ನ ಕಂಡು ಅವರ ಜೊತೆಯಲ್ಲಿ ವಿಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಹಿಂದೆ ಇವರಿಗೆಲ್ಲ
ಇವನೇ ಮಾತು ಕೊಟ್ಟಿದ್ದ. ಮಯೇಮಾ ರಂಸ್ಯಥ ಕ್ಷಪಾಹ ಅಂತ. ಮುಂದೆ ಬರುವ ಶರತ್ಕಾಲದ ಹುಣ್ಣಿಮೆ ರಾತ್ರಿಯಲ್ಲಿ ನನ್ನ ಜೊತೆಗೆ ವಿಹಾರ ಮಾಡ್ತೀರಿ ನೀವು ಅಂತ ಮಾತು ಕೊಟ್ಟಿದ್ರಿಂದ ಆ ಶ್ರೀಕೃಷ್ಣ ಪರಮಾತ್ಮ ಈಗ ರಾಸಕ್ರೀಡೆಗೆ ಸಂಕಲ್ಪ ಮಾಡಿದ್ದಾನೆ. ಆ ರಾತ್ರಿಯಲ್ಲಿ ವೇಣುಗಾನದ ಮೂಲಕವಾಗಿ ಅವರನ್ನೆಲ್ಲ ಕರೆಸ್ಕೊಂಡ. ಆ ಎಲ್ಲ ಸ್ತ್ರೀಯರೇನಿದ್ರು ಅವರು ಜೊತೆಗೆ ಬೇರೆ ವಿವಾಹಿತರಾದಂತಹ ಸ್ತ್ರೀಯರೂ ಬಂದ್ರಂತೆ. ಹಿಂದೆ ಕಾತ್ಯಾಯಿನಿ ವ್ರತವನ್ನ ಮಾಡಿರ್ತಕ್ಕಂತಹ ಯಾವ ಗೋಪ ಕನ್ನಿಕೆಯರಿದ್ರು ಅವರು ಮಾತ್ರ ಅಲ್ಲ, ಕೃಷ್ಣ ವೇಣುಗಾನವನ್ನ ಮಾಡಿದ ತಕ್ಷಣದಲ್ಲೇನೆ ಬೇರೆ ಬೇರೆ ವಿವಾಹವಾದಂತಹ ಸ್ತ್ರೀಯರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹಿಂದೆ ಅಪ್ಸರ ಸ್ತ್ರೀಯರಾಗಿರ್ತಕ್ಕಂಥವ್ರು. ಯೋಗಮಾಯ ಪ್ರಭಾವದಿಂದ ಭಗವಂತ ಏನು ಮಾಡಿದ್ದಾನೆ, ಅವರನ್ನೆಲ್ಲ ಕರೆಸ್ಕೊಂಡಿದ್ದಾನೆ. ಅವರೆಲ್ಲ ಬಂದಿದ್ದಾರೆ. ಅವರು ಒಂದು ರೂಪದಿಂದ ಅವರವರ ಗಂಡಂದಿರ ಜೊತೆಯಲ್ಲೇ ಇದ್ರಂತೆ. ಹಾಗಾಗಿ ಅವರ ಗಂಡಂದಿರು ಯಾರೂ ಕೂಡ ಕೋಪ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ, ಮುಂದೆ ಬರ್ತದೆ. ಆ ರೀತಿ ಆ ಗೋಪ ಕನ್ನಿಕೆಯರೇನಿದ್ದಾರೆ, ವಿವಾಹಿತರಾದಂತಹ ಸ್ತ್ರೀಯರು ಕೂಡ ಒಂದು ರೂಪದಲ್ಲಿ ಅವರವರ ಮನೆಯಲ್ಲಿ ಇದ್ದರೂ ಕೃಷ್ಣನ ಈ ವೇಣುಗಾನವನ್ನ ಕೇಳಿ ಅವರೂ ಕೂಡ ಬಂದಿದ್ದರಂತೆ. ಅವರೆಲ್ಲ ತಪಸ್ಸು ಮಾಡಿರ್ತಕ್ಕಂತಹ ಅಪ್ಸರ ಸ್ತ್ರೀಯರು. ಹಾಗಾಗಿ ಅವರು ಒಂದು ರೂಪದಿಂದ ಮನೆಯಲ್ಲೇ ಇದ್ರಂತೆ. ಅವರ ಗಂಡಂದಿರು ಯಾರೂ ಕೂಡ ಕೋಪ ಮಾಡ್ಕೊಳ್ಳಿಲ್ಲ ಅಂತ ಮುಂದೆ ಬರ್ತದೆ. ನಾಸೂಯನ್ ನೃಪಕೃಷ್ಣಾಯ ಮೋಹಿತಾಸ್ತಸ್ಯ ಮಾಯಯ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಯೋಗಮಾಯ, ಭಗವಂತನ ಮಾಯಾ. ಇಲ್ಲೂ ಅದೇ ಯೋಗಮಾಯ ಅಂತ ಹೇಳಿದ್ದಾರೆ. ಯೋಗಮಾಯಾ ಮುಪಾಶ್ರಿತ ಅಂತ. ಮುಂದೆ ಮೋಹಿತಾಸ್ತಸ್ಯ ಮಾಯಯ ಅಂತ ಬರ್ತದೆ, ಇಲ್ಲಿ ಯೋಗಮಾಯಾ ಮುಪಾಶ್ರಿತ ಅಂತ ಬರ್ತದೆ. ಅವೆರಡಕ್ಕೂ ಇದನ್ನ ಮುಂದೆ ಬರೋದನ್ನೇ ಇಲ್ಲಿ ಸೂಚನೆ ಮಾಡಿದ್ದಾರೆ. ಭಗವಂತನ ಮಾಯಾ ಶಕ್ತಿ, ಯೋಗಮಾಯಾ ಪ್ರಭಾವ, ಆ ಪ್ರಭಾವದಿಂದ ಅವರು ಏನು ಮಾಡಿದ್ರು, ಒಂದು ರೂಪದಲ್ಲಿ ಅವರ ಗಂಡಂದಿರ ಜೊತೆಯಲ್ಲಿ ಇದ್ರು, ಆದರೂ ಜೊತೆಯಲ್ಲೇ ಇದ್ದಂತೆ ಅವ್ರಿಗೆ ಅನಿಸ್ತು ಅಂತ ಹಾಗಿಟ್ಕೊಳ್ಬೇಕು. ಅವರವರ ಗಂಡಂದಿರ ಜೊತೆಯಲ್ಲೇ ಅವರು ಇದ್ದಂತೆ ಅನಿಸ್ತಾ ಇತ್ತು ಅವರಿಗೆಲ್ಲ ಗಂಡಂದಿರಿಗೆ. ಇಲ್ಲಿ ಕೃಷ್ಣನ ಆ ವೇಣುಗಾನವನ್ನ ಕೇಳಿ ಅವರು ಕೂಡ ಬಂದ್ರು ಅಂತ ಹಾಗಿಟ್ಕೊಳ್ಬೇಕು. ಅಂತೂ ಹೀಗೆ ಆ ಎಲ್ಲ ಗೋಪ ಕನ್ಯೆಯರ ಜೊತೆಯಲ್ಲಿ, ಗೋಪಸ್ತ್ರೀಯರ ಜೊತೆಯಲ್ಲಿ ಕೃಷ್ಣ ಈ ಶರತ್ಕಾಲದ ರಾತ್ರಿಯಲ್ಲಿ ಅವರೆಲ್ಲರ ಜೊತೆಯಲ್ಲಿ ರಾಸಕ್ರೀಡೆಯನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ. ಭಗವಾನ್ ಅಪಿತಾಂ ರಾತ್ರಿಂ ಶರದೋತ್ಫುಲ್ಲ ಮಲ್ಲಿಕಾಂ ವೀಕ್ಷರಂತುಂ ಮನಶ್ಚಕ್ರೆ ಯೋಗಮಾಯಾಂ ಉಪಾಶ್ರಿತಃ ತದೋಡುರಾಜಕ್ಕಕುಭಃ ಕರೈರ್ಮುಖಂ ಪ್ರಾಚ್ಯಾವಿಲಿಂಪನ್ನರುಣೈಶ್ಚ ಶಂತಮೈಃ ಸಚರ್ಷಣೀನಾಂ ಉದಗಾಚ್ಛುಚೋ ಮೃಜನ್ ಪ್ರಿಯ ಪ್ರಿಯಾಯ ಇವ ದೀರ್ಘದರ್ಶನಃ. ಶರತ್ಕಾಲದ ಆ ಹುಣ್ಣಿಮೆ ರಾತ್ರಿಯಲ್ಲಿ ಪೂರ್ವ ದಿಕ್ಕನ್ನ ಚಂದ್ರ ಆವರಿಸಿಕೊಂಡಿದ್ದಾನೆ. ತನ್ನ ಸುಖಕರವಾದ ಕೆಂಪಾದ ಕಿರಣಗಳಿಂದ ಪೂರ್ವ ದಿಕ್ಕೆಂಬಂತಹ ಸ್ತ್ರೀಯ ಮುಖವನ್ನ ಸವರ್ತಾ ಇದ್ದಾನೆ ಅಂತಾರೆ.
ಪೂರ್ವ ದಿಕ್ಕು ಅಂತ ಅನ್ನೋದು ಒಂದು ಸುಂದರವಾದ ಸ್ತ್ರೀ ಅಂತ ಇಟ್ಟುಕೊಂಡ್ರೆ, ಆ ಪೂರ್ವ ದಿಕ್ಕೆಂಬಂತಹ ಆ ಅಂಗನೆ ಏನಿದ್ದಾಳೆ, ಅವಳ ಮುಖವನ್ನ ಚಂದ್ರ ತನ್ನ ಸುಖಕರವಾದ ಕೆಂಪಾದ ಕಿರಣಗಳಿಂದ ಸವರ್ತಾ ಇದ್ದಾನಂತೆ ಅವಳ ಕೆನ್ನೆಯನ್ನ. ಅವಳಿಗೆ ಹಗಲಿನಲ್ಲಿ ಸೂರ್ಯನ ಬಿಸಿಲಿನ ತಾಪದಿಂದ ಏನೊಂದು ಕಷ್ಟ ಆಗಿತ್ತು, ಆ ಎಲ್ಲ ಕಷ್ಟವನ್ನ ಪರಿಹಾರ ಮಾಡ್ತಾ ಇದ್ದಾನೆ. ಅನೇಕ ಜೀವಿಗಳು ಹಗಲಿನಲ್ಲಿ ಸೂರ್ಯನ ಒಂದು ತಾಪದಿಂದ ಬೆಂದು ಕಷ್ಟವನ್ನ ಅನುಭವಿಸಿರ್ತಾರೆ. ಅವರಿಗೆಲ್ಲ ಚಂದ್ರ ಏನ್ ಮಾಡ್ತಾನೆ, ತನ್ನ ತಂಪಾದ ಕಿರಣಗಳಿಂದ ಅವರ ಎಲ್ಲ ತಾಪವನ್ನ ಪರಿಹಾರ ಮಾಡ್ತಾನೆ. ಆ ರೀತಿ ಪರಿಹಾರವನ್ನ ಮಾಡ್ತಾ ಚಂದ್ರ ಉದಯಿಸ್ತಾನೆ ಸಾಯಂಕಾಲದಲ್ಲಿ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಸೌಂಡ್ ಒಂದು ಕೇಳಲ್ಲ. ಹೌದು, ಆಡಿಯೋ ಕಟ್ ಆಗಿದೆ. ಕೇಳಿಸ್ಲಿಲ್ಲ. ಇಲ್ಲ, ಅವ್ರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಇವಾಗ ಬರ ಆಚಾರ ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಆಚಾರದು ಕಟ್ ಆಗೋದಿಲ್ಲ, ಮ್ಯೂಟ್ ಅಲ್ಲ. ಆಚಾರ ಕೇಳಿಸಿಲ್ಲ. ಹೋಗಿತ್ತ ಮತ್ ಬಂತ? ಎಲ್ಲಿಂದ ಕೇಳಿಸ್ತಿರ್ಲಿಲ್ಲ? ಮ್ಯೂಟ್ ಆಯ್ತು ನಿಮ್ದು. ಇವಾಗ ಸ್ಪೀಕಿಂಗ್ ಬರ್ತಾ ಎಲ್ಲಿಂದ? ಎಷ್ಟು ಇದು ಹೇಳಿದ್ರಲ್ಲ, ಇನ್ನೊಂದು ಉದಾಹರಣೆ ಕೊಡ್ತಾರೆ ಅಂತ ದೃಷ್ಟಾಂತ, ಅದು ಅಲ್ಲಿಂದ ಬಂದಿಲ್ಲ. ಅರ್ಧ ಅರ್ಧ ಕೇಳಿಸ್ತಾಗದ್ರಿ ಶ್ಲೋಕ. ಆಚಾರ ಸ್ವಾಮಿ ಕೇಳಿಸಲಿಲ್ಲ. ಈಗ ಎಲ್ಲಾರಿಗೆ ಕೇಳಿಸಂಗ, ನಂಗೆ ಮಾತ್ರ ಕೇಳಿಸಲಿಲ್ಲ. ಕಾವ್ಯಮಯವಾಗಿ ವರ್ಣನೆ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಸಾಯಂಕಾಲದ ಹೊತ್ತಿನಲ್ಲಿ ಚಂದ್ರ ಉದಯಿಸಿದ ಅಂತನ್ನೋದು ಒಟ್ಟು ವಿಷಯ. ಚಂದ್ರ ಉದಯಿಸಿದಾಗ ಏನಾಗತ್ತೆ ಅಂತಂದ್ರೆ, ಹಗಲಿನಲ್ಲಿ ಏನೊಂದು ಬಿಸಿಲಿನ ತಾಪ ಇರ್ತದೆ, ಅದು ಪರಿಹಾರ ಆಗ್ತದೆ. ತಂಪಾದ ತನ್ನ ಕಿರಣಗಳಿಂದ ಎಲ್ಲರಿಗೂ ಕೂಡ ಆ ಚಂದ್ರ ಸಂತೋಷವನ್ನು ಉಂಟು ಮಾಡ್ತಾನೆ, ತಾಪವನ್ನ ಕಳಿತಾನೆ. ಅದನ್ನ ಇಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಆ ಪೂರ್ವ ದಿಕ್ಕು ಎಂಬಂತಹದ್ದು ಒಂದು ಸುಂದರಳಾದಂತಹ ಸ್ತ್ರೀ ಅಂತ ಇಟ್ಟುಕೊಳ್ಳೋಣ. ಪೂರ್ವ ದಿಕ್ಕೆಂಬಂತಹ ಸುಂದರವಾದ ಆ ಸ್ತ್ರೀಯ ಮುಖವನ್ನ ಚಂದ್ರ ಏನು ಮಾಡ್ತಾ ಇದ್ದಾನೆ, ತನ್ನ ಸುಖವಾದ ಕೆಂಪಾದ ಕಿರಣಗಳಿಂದ ಸವರ್ತಾ ಇದ್ದಾನೆ, ಅವಳ ಮುಖವನ್ನ ಸವರ್ತಾ ಇದ್ದಾನೆ ಅಂತ ಹೇಳ್ತಾರೆ.
ಆ ರೀತಿ ಸವರ್ತಾ ಉದಯಿಸಿದ ಚಂದ್ರ. ಇದು ಹಗಲಿನ ಬಿಸಿಲಿನಿಂದ ಬೆಂದಂತಹ ಆ ಜೀವಿಗಳ ತಾಪವನ್ನೆಲ್ಲ ಕಳಿತಾ ಚಂದ್ರ ಉದಯಿಸ್ತಾ ಇದ್ದಾನೆ. ಇದು ಹೇಗಿತ್ತು ಅಂದರೆ, ಹೊಸದಾಗಿ ಮದುವೆಯಾದಂತಹ ದಂಪತಿಗಳು, ಅವರಲ್ಲಿ ಆ ಪ್ರಿಯಕರ ತನ್ನ ಪ್ರೇಯಸಿಯನ್ನ ಬಿಟ್ಟು ಯಾವುದೋ ಕೆಲಸದ ನಿಮಿತ್ತವಾಗಿ ಪ್ರವಾಸಕ್ಕೆ ಹೋಗಿರ್ತಾನೆ. ಅನೇಕ ದಿವಸಗಳ ಕಾಲ ಅವನು ಪ್ರವಾಸದಲ್ಲಿರ್ತಾನೆ. ಇವಳು ತನ್ನ ಪ್ರೇಯಸಿ ತನ್ನ ಗಂಡನ ವಿರಹದ ತಾಪದಿಂದ ಬೆಂದಿರ್ತಾಳೆ. ಗುರುಗಳೇ ಮತ್ತೆ ವಾಯ್ಸ್ ಕಟ್ ಆಯ್ತು. ಕೇಳಿಸಿಲ್ಲ, ವಾಯ್ಸ್ ಕಟ್ ಆಗಿದೆ. ಬಂತಾ? ಕೇಳಿಸ್ತದೆ. ಮತ್ತು ಬಂತಾ? ಆ ಪ್ರೇಯಸಿ ಏನಿದ್ದಾಳೆ, ಅನೇಕ ದಿವಸಗಳ ಕಾಲದ ನಂತರದಲ್ಲಿ ಬಂದಂತಹ ಆ ಪ್ರಿಯಕರನನ್ನ ಕಂಡು ಅವಳ ಕಣ್ಣಲ್ಲಿ ನೀರು ಬರ್ತದೆ, ಆನಂದ ಬಾಷ್ಪ. ಆ ಕಣ್ಣೀರನ್ನ ಆ ತನ್ನ ಪ್ರಿಯಕರ ಸುಖವಾದ ಕೆಂಪಾದ ತನ್ನ ಕೈಯಿಂದ ಒರೆಸಿ ಅವಳ ಆ ಒಂದು ವಿರಹ ತಾಪವನ್ನ ಹೇಗೆ ಪರಿಹಾರ ಮಾಡ್ತಾನೋ ಅದರಂತೆ ಚಂದ್ರ ಪೂರ್ವ ದಿಕ್ಕೆಂಬಂತಹ ತನ್ನ ಪ್ರೇಯಸಿಯ ಮುಖವನ್ನ ತನ್ನ ತಂಪಾದ ಕೆಂಪಾದ ಕಿರಣಗಳಿಂದ ಸವರ್ತಾ ಆ ದಿಕ್ಕಿನಲ್ಲಿ ಚಂದ್ರ ಉದಯಿಸಿದ ಅಂತ ವರ್ಣನೆ ಮಾಡಿದ್ದಾರೆ. ತದೋಡು ರಾಜಕಕುಭಕ್ಕರೇರ್ಮುಖಂ ಪ್ರಾಚ್ಯಾ ವಿಲಿಂಪನ್ನರುಣೈಶ್ಚ ಸಂತಮೈಃ ಸಚರ್ಷಣೀನಾಮುದಗಾಚ್ಛುಛೋ ಮೃಜನ್ ಪ್ರಿಯ ಪ್ರಿಯಾಯ ಇವ ದೀರ್ಘದರ್ಶನಃ ದೃಷ್ಟ್ವಾ ಮುಕುಂದಸ್ತಮಖಂಡಮಂಡಲಂ ರಾಮಾನನಾಭಂ ನವಕುಂಕುಮಾರುಣಂ ವನಂ ಚ ತತ್ಕೋಮಲಗೋಭಿರಂಜಿತಂ ಜಗೌಕಲಂ ವಾಮದೃಶಾಂ ಮನೋರಮಂ. ಕೃಷ್ಣ ಪರಮಾತ್ಮ ಆ ಚಂದ್ರ ಬಿಂಬವನ್ನ ನೋಡಿದ. ಅದು ಹೊಸದಾದ ಕುಂಕುಮದಂತೆ ಕೆಂಪಾಗಿ ಸುಂದರ ಸ್ತ್ರೀಯರ ಮುಖದಂತೆ ಹೊಳಿತಾ ಇದ್ದಾನೆ ಚಂದ್ರ. ಚಂದ್ರ ಯಾವ ರೀತಿ ಶೋಭಿಸ್ತಾ ಇದ್ದಾನೆ ಅಂತಂದ್ರೆ, ನವಕುಂಕುಮಾರುಣಂ, ಹೊಸದಾದ ಕುಂಕುಮ ನವಕುಂಕುಮದಂತೆ ಕೆಂಪಾಗಿ ಸುಂದರವಾದ ಸ್ತ್ರೀಯರ ಮುಖದಂತೆ ಹೊಳಿತಾ ಇದ್ದಾನೆ. ಅಂತಹ ಚಂದ್ರನ ಆ ಪೂರ್ಣ ಮಂಡಲ, ಅಖಂಡ ಮಂಡಲಂ, ಪೂರ್ಣ ಚಂದ್ರಬಿಂಬವನ್ನ ಮತ್ತು ಆ ಚಂದ್ರಮಂಡಲದ ಕೋಮಲವಾದ ಕಿರಣಗಳಿಂದ ರಂಜಿಸ್ತಾ ಇರತಕ್ಕಂತಹ ವೃಂದಾವನವನ್ನು ಕೂಡ ನೋಡಿದಂತಹ ಕೃಷ್ಣ ಆ ಎಲ್ಲ ಮನೋಹರೆಯರಾಗಿರ್ತಕ್ಕಂತಹ ಏನು ಸ್ತ್ರೀಯರಿದ್ದಾರೆ ಅವರ ಮನಸ್ಸನ್ನ ಸೆಳೆಯುವಂತೆ ಮಧುರವಾಗಿ ಗಾನ ಮಾಡ್ತಾ ಇದ್ದಾನೆ. ಜಗೌ ಕಲಂ ವಾಮದೃಶ ಮನೋರಮಂ, ಮನೋಹರ ಆ ಒಂದು ಸ್ತ್ರೀಯರ
ಮನಸ್ಸನ್ನ ಸೆಳೆಯುವಂತೆ ಚೆನ್ನಾಗಿ ವೇಣುಗಾನವನ್ನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ದೃಷ್ಟ್ವಾ ಮುಕುಂದಸ್ತಮಖಂಡ ಮಂಡಲಂ ರಾಮಾನನಾಭಂ ನವಕುಂಕುಮಾರುಣಂ ವನಂ ಚ ತತ್ಕೋಮಲಗೋಭಿರಂಜಿತಂ ಜಗೌಕಲಂ ವಾಮದೃಶಾಂ ಮನೋರಮಂ. ನಿಶಮ್ಯಗೀತಂ ತದನಂಗವರ್ಧನಂ ಪ್ರಜಸ್ತ್ರಿಯ ಕೃಷ್ಣ ನಿಶಕ್ತಮಾನಸಾಃ ಆಜಗ್ಮುರನ್ಯೋನ್ಯಮಲಕ್ಷಿತಾಶಯಾಃ ಸ ಯತ್ರ ಕಾರ್ತಸ್ವರಲೋಲಕುಂಡಲಾಃ. ಗೋಕುಲದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಆ ಅಬಲೆಯರೇನಿದ್ದಾರೆ ಅವರೆಲ್ಲ ಶ್ರೀ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂತಹ ಈ ಕಾಮೋದ್ದೀಪಕವಾದ ಆ ಗಾನವನ್ನ ಕೇಳಿ ಕೃಷ್ಣನಲ್ಲೇ ಮನಸ್ಸನ್ನ ಇಟ್ಟು ಅವರು ಕೃಷ್ಣ ಇದ್ದಲ್ಲಿಗೆ ಓಡಿ ಬಂದ್ರಂತೆ. ತಮ್ಮ ಅಪೇಕ್ಷೆಗಳನ್ನೆಲ್ಲ ಅವರು ಒಬ್ರಿಗೊಬ್ರು ತೋರಿಸ್ಕೊಳ್ಳದೆ ಓಡಿ ಬರ್ತಾ ಇದ್ದಾರಂತೆ. ಕೃಷ್ಣನಲ್ಲೇ ಮನಸ್ಸು ಅವರಿಗೆ. ಅನ್ಯೋನ್ಯಂ ಅಲಕ್ಷಿತಾಶಯಾಹ ಅಂತಂದ್ರೆ ತಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಪೇಕ್ಷೆಯನ್ನ ಅನ್ಯೋನ್ಯಂ ಅಲಕ್ಷಿತಾಶಯ ಪರಸ್ಪರವಾಗಿ ಒಬ್ರಿಗೆ ಒಬ್ರು ಹೇಳ್ಕೊಳ್ತಾ ಇಲ್ಲ, ಅದನ್ನ ತೋರಿಸಿಕೊಳ್ಳದೆ ಎಲ್ಲರೂ ಕೂಡ ಕೃಷ್ಣನ ಹತ್ತಿರ ಓಡಿ ಬರ್ತಾ ಇದ್ದಾರೆ. ಅವರು ಬರುವಾಗ ಅವರ ಕಿವಿಯಲ್ಲಿ ಬಂಗಾರದ ಓಲೆಗಳು ಕುಣಿತಾ ಇದೆ. ಕಾರ್ತಸ್ವರ ಲೋಲ ಕುಂಡಲಾಹ ಅಂತ ಅವರ ಕಿವಿಯಲ್ಲಿರತಕ್ಕಂತಹ ಬಂಗಾರದ ಓಲೆಗಳನ್ನ ಕುಣಿಸ್ತಾ ಅವರೆಲ್ಲ ಕೃಷ್ಣ ಇದ್ದಲ್ಲಿಗೆ ಓಡೋಡಿ ಬಂದ್ರು. ಗೋಕುಲದ ಸ್ತ್ರೀ ನಿಶಮ್ಯಗಿಂ ತದನಂಗವರ್ಧನಂ ವ್ರಜಸ್ತ್ರಿಯ ಕೃಷ್ಣ ನಿಶಕ್ತಮಾನಸಾಃ ಆಜಗ್ಮುರನ್ಯೋನ್ಯಮಲಕ್ಷಿತಾಶಯಾಃ ಸ ಯತ್ರ ಕಾರ್ತಸ್ವರಲೋಲಕುಂಡಲಾಃ ದುಹಂತ್ಯೋಭಿಯಯುಷ್ಕಾಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಾಃ ಪಯೋಧಿಶ್ರಿತ್ಯ ಸಂಯಾವಂ ಅನುದ್ವಾಸ್ಯಾಪರಾಯಯುಃ. ಕೃಷ್ಣನ ಹತ್ತಿರ ಓಡೋಡಿ ಬಂದಂತಹ ಗೋಪಿಕಾಸ್ತ್ರೀಯರಲ್ಲಿ ಕೆಲವರು ಹಾಲು ಕರಿತಾ ಇದ್ದಂಥವರು ಅರ್ಧದಲ್ಲೇ ಬಿಟ್ಟು ಹೊರಟು ಬಂದಿದ್ದಾರೆ. ದೋಹಂತ್ಯ ಅಭಿಯಯು, ಹಸುವಿನ ಹಾಲು ಕರಿತಾ ಇರುವಾಗ ಕೃಷ್ಣನ ಈ ಗಾನವನ್ನ ಕೇಳಿದ ತಕ್ಷಣದಲ್ಲೇ ಅರ್ಧದಲ್ಲೇ ಅದನ್ನ ನಿಲ್ಲಿಸಿ ಬಂದವರಿದ್ದಾರೆ. ಮತ್ತೆ ಕೆಲವರು ಒಲೆ ಮೇಲೆ ಹಾಲಿಟ್ಟವರು ಆ ಹಾಲು ಉಕ್ಕಿ ಬರ್ತಾ ಇದ್ರೂ ಕೂಡ ಅದನ್ನ ಕೆಳಗೆ ಇಳಿಸದೆ ಹಾಗೆ ಓಡಿ ಬಂದ್ರಂತೆ ಕೃಷ್ಣನ ಗಾನವನ್ನ ಕೇಳಿ. ಇನ್ನು ಕೆಲವರು ಅಡಿಗೆ ಮಾಡ್ತಾ ಇದ್ದಾರೆ, ಅನ್ನವನ್ನ ಒಲೆ ಮೇಲೆ ನೋಡಿದ್ದಾರೆ, ಅನ್ನ ಮಾಡ್ತಾ ಇದ್ದಾರೆ. ಆ ಅನ್ನವನ್ನು ಕೂಡ ಒಲೆಯಿಂದ ಕೆಳಗೆ ಇಳಿಸದೆ ಹಾಗೆ ಹೊರಟು ಬಂದಿದ್ದಾರಂತೆ. ದುಹಂತ್ಯೋಭಿಯಯು ಕಾಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಾಃ ಪಯೋಧಿಶ್ರಿತ್ಯ ಸಂಯಾವಮನುದ್ವಾಸ್ಯಾಪರಾಯಯುಃ ಪರಿವೇಶಯಂತ್ಯಸ್ತದ್ಧಿತ್ವಾ ಪಾಯಯಂತ್ಯ ಶಿಶೂನ್ ಪಯಃ ಶುಶ್ರೂಷಂತ್ಯ ಪತೀನ್ ಕಾಶ್ಚಿತ್ ಅಶ್ನಂತ್ಯೋಪಾಸ್ಯ ಭೋಜನಂ. ಮತ್ತೆ ಕೆಲವರು ಅನ್ನವನ್ನ ಬಡಿಸ್ತಾ ಇದ್ರು. ಊಟಕ್ಕೆ ಅನ್ನವನ್ನ ಬಡಿಸ್ತಾ ಇದ್ದವರು ಅರ್ಧದಲ್ಲೇ ಬಿಟ್ಟು ಬಂದಿದ್ದಾರೆ ಕೆಲವರು. ಇನ್ನು ಕೆಲವರು ತಮ್ಮ ತಮ್ಮ ಕೂಸುಗಳಿಗೆ ಎದೆ ಹಾಲನ್ನ ಕೊಡ್ತಾ ಇದ್ದಂಥವ್ರು ಅವರು ಕೂಡ ಕೃಷ್ಣನ ಗಾನವನ್ನ ಕೇಳಿ ಅರ್ಧದಲ್ಲೇ ಬಿಟ್ಟು ಬಂದರಂತೆ. ತಮ್ಮ ಕಂದಮ್ಮಗಳಿಗೆ ಎದೆ ಹಾಲನ್ನ ಕುಡಿಸೋದನ್ನು ಕೂಡ ಅರ್ಧದಲ್ಲೇ ಬಿಟ್ಟು ಬಂದಿದ್ದಾರೆ.
ಮತ್ತೆ ಕೆಲವರು ತಮ್ಮ ಪತಿ ಸೇವೆಯನ್ನ ಮಾಡ್ತಾ ಇದ್ರು. ಪತಿಗೆ ತಮ್ಮ ಪತಿಗಳಿಗೆ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಕೆಲವರು ತಮ್ಮ ಪತಿಗಳನ್ನ ಅರ್ಧದಲ್ಲೇ ಬಿಟ್ಟು ಬಂದಿದ್ದಾರೆ. ಇನ್ನೂ ಕೆಲವರು ಸ್ತ್ರೀಯರು ಊಟ ಮಾಡ್ತಾ ಇದ್ದವರು ಅರ್ಧದಲ್ಲೇ ಎದ್ದು ಬಂದ್ರಂತೆ ಕೃಷ್ಣನ ಗಾನವನ್ನ ಕೇಳಿ. ಪರಿವೇಶಯಂತ್ಯಸ್ತದ್ಧಿತ್ವಾ ಪಾಯ ಶುಶ್ರೂಷಂತೀನ್ ಕಾಷ್ಣಂತ್ಯೋಸ್ಯ ಭೋ. ಮತ್ತೆ ಕಟ್ಟು ಗುರುಗಳೇ, ಶ್ಲೋಕ ಬ್ರೇಕ್ ಆಯ್ತು, ಫುಲ್ ಆಯ್ತಲ್ಲ. ಬ್ರೇಕ್. ಸರಿ, ನೋಡೋಣ. ಇದು 6 ಶ್ಲೋಕ ಆಯ್ತು. ಇದು ಸರಿಯಾಗಿ ಮುಂದುವರ್ಸೋಣ. ಇಲ್ಲ, ಶ್ರೀಕೃಷ್ಣ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಗುರುಗಳೇ, ಮೊದಲ ಶ್ಲೋಕದಲ್ಲಿ ನಮಸ್ಕಾರ. ಅಂತಲ್ವಾ ನಮಸ್ಕಾರ ಗುರುಗಳೇ. ಗುರುಗಳೇ, ವೀಕ್ಷ್ಯ ರಂತು ಮನಸ್ಸಕ್ರ ರಂತು ಅಂದ್ರೆ ಏನಂತ? ಏನು? ಓ, ರಮಣಂ. ರಂತು ಸರಿ 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 ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.